ಕೆಲಸಕ್ಕೆ ಹೋಗ್ತಾ ಇದ್ದ ವೇಳೆ ಯುವಕನನ್ನ ಕಿಡ್ನಾಪ್ ಮಾಡಿ ಆತನ ಮೇಲೆ ಹಲ್ಲೆ ಮಾಡಲಾಗಿದೆ. ಹುಬ್ಬಳ್ಳಿಯ ದೇಶಪಾಂಡೆ ನಗರ ಮತ್ತು ಅಶೋಕ್ ನಗರದ ಮಧ್ಯೆ ನಡೆದಿರುವ ಘಟನೆ ಇದು. ಕೆಲಸಕ್ಕೆ ಹೋಗ್ತಾ ಇದ್ದ ವೇಳೆ ಯುವಕನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿರುವಂತಹ ಪ್ರಕರಣ ಹುಬ್ಬಳ್ಳಿಯ ದೇಶಪಾಂಡೆ ನಗರ ಮತ್ತು ಅಶೋಕ್ ನಗರದ ಮಧ್ಯೆ ಈ ಘಟನೆ ನಡೆದಿದೆ. ಸೇತುವೆ ಬಳಿ ತೌಫಿಕ್ ಈತನನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಲಾಗಿದೆ. ಜಿದಿ ಮಲಿಕ್ ಮತ್ತು ಆಕಾಶ್ ಗ್ಯಾಂಗ್ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಕಿಡ್ನಾಪ್ ಅನ್ನ ಮಾಡಿದ್ದಾರೆ. ದರ್ಗಾ ಪಕ್ಕದ ಶೆಡ್ಗೆ ಕರ್ಕೊಂಡು ಹೋಗಿ ಹಲ್ಲೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ತೌಫಿಕ್ ಮೇಲೆ ಹಲ್ಲೆಯನ್ನ ನಡೆಸಿ ಸ್ಥಳದಿಂದ ಕಿಲಾಡಿ ಗ್ಯಾಂಗ್ ಕಾಲ್ಕಿತ್ತಿದೆ. ಗಂಭೀರವಾಗಿ ಗಾಯಗೊಂಡಿರೋ ತೌಫಿಕ್ಗೆ ಹೊರಕೇರಿಗೆ ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ತೌಫಿಕ್ ಹೊರಕೇರಿ ಅಂತೇಳಿ ಈತನ ಹೆಸರು. ಈತನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಹಲ್ಲೆ ಮಾಡಲಾಗಿದೆ. ಶೆಡ್ ಒಂದರಲ್ಲಿ ಕೂಡ ಹಾಕಿ ಹಲ್ಲೆಯನ್ನು ಮಾಡಿ ಕದೀಮರು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಆತನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಚಿಕಿತ್ಸೆಯನ್ನು ಪಡಿತಾ ಇರುವಂತ ತೌಫಿಕ್ ದೃಶ್ಯಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಿ. ನರಳಾಡ್ತಾ ಇದ್ದಾನೆ ಆತ. ಮಾಹಿತಿ ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ರವಿಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಹಲ್ಲೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಅಂತ ಹಳೆ ವೈಷಮ್ಯ ಇವರಿಬ್ಬರ ನಡುವೆ ಏನಿತ್ತು ಅಂತೇಳಿ? ಈ ಒಂದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇಂತಹ ಒಂದು ಅಮಾನುಷವಾದಂತಹ ಘಟನೆ ನಡೆದಿದ್ದು, ಆ ಒಂದು ಹುಬ್ಬಳ್ಳಿಯಲ್ಲಿರುವಂತಹ ಅಂದ್ರೆ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ಘಟನೆ ನಡೆದಿದ್ದು, ರಸ್ತೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಂತಹ ತೌಫಿಕ್ನನ್ನ ಏಕಾಏಕಿಯಾಗಿ ಗುಂಪೊಂದು ಕರೆದುಕೊಂಡು ಹೋಗಿ ಆ ಒಂದು ಶೆಡ್ ನಲ್ಲಿ ಕೂಡಿ ಹಾಕಿ ಅಮಾನುಷವಾಗಿ ನಡೆದಂತಹ ಒಂದು ಘಟನೆ ವಿಚಾರ ಕುರಿತಂತೆ ಈಗಾಗಲೇ ಅಶೋಕ್ ನಗರ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಗಳ ಬಂಧನಕ್ಕೆ ಜಾಲವನ್ನು ಬೀಸಿದ್ದಾರೆ. ಈ ಒಂದು ಗಂಭೀರವಾಗಿ ಗಾಯಗೊಂಡಿರುವಂತಹ ತೌಫಿಕ್ ಆ ಒಂದು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದು, ನಿಜಕ್ಕೂ ಕೂಡ ಇವನ ಮೈ ಮೇಲೆ ಆಗಿರುವಂತಹ ಗಾಯಗಳನ್ನು ನೋಡಿದರೆ ಈ ಒಂದು ಟೀಮ್ ಇವನ ಮೇಲೆ ಯಾವ ರೀತಿಯಾದಂತಹ ಒಂದು ಹಲ್ಲೆ ಮಾಡಿದೆ ಎಂಬುದು ನಿಜಕ್ಕೂ ಕೂಡ ಶೋಚನೀಯವಾದಂತಹ ಸ್ಥಿತಿ ಕಂಡು ಬರ್ತಾ ಇದೆ. ಸದ್ಯ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಅಶೋಕ್ ನಗರ ಪೊಲೀಸರು ಆ ಒಂದು ಹಲ್ಲೆಯನ್ನು ಯಾತಕ್ಕಾಗಿ ಮಾಡಿದರು, ಹಳೆಯ ಒಂದು ವೈಷಮ್ಯವೇ ಯಾವ ಕಾರಣಕ್ಕಾಗಿ ನಡೆಯಿತು ಎಂಬ ಒಂದು ವಿಚಾರವನ್ನು ಕುರಿತಂತೆ ಕೂಡ ಪ್ರತ್ಯೇಕವಾದಂತಹ ಒಂದು ತಂಡವನ್ನು ಆರೋಪಿಗಳಿಗೆ ಬಂಧನಕ್ಕಾಗಿ ಜಾಲವನ್ನು ಬೀಸಿದ್ದು, ಸದ್ಯ ಅಶೋಕ್ ನಗರ ಪೊಲೀಸರು ಕೂಡ ತನಿಖೆಯನ್ನು ಕೈಗೊಂಡಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳು ಚಿಕಿತ್ಸೆಗೆ ನೀಡಲಾಗ್ತಾ ಇದೆ. ಸಂಪತ್, ಥ್ಯಾಂಕ್ ಯು ರವಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.